ಯಾರಿಗೆ ತಾನೇ ಒಂದು ಹಬ್ಬ ಅಂತ ಅನ್ಸಲ್ಲ ಹೇಳಿ. ಆ ಡೀಪ್ ಸ್ಕ್ವೇರ್ ಡೀಪ್ ಮಿಡ್ ವಿಕೆಟ್ ನಡುವೆ ಆ ಸ್ವೀಪ್ ಮಾಡ್ತಾ ರೋಹಿತ್ ಶರ್ಮಾ ಹೊಡೆಯುವಂಥ ಸಿಕ್ಸರ್, ಅವರು ಪುಲ್ ಶಾಟ್ ಯಾರಿಗೆ ತಾನೇ ಅದ್ಭುತ ಅನ್ಸಲ್ಲ ಹೇಳಿ. ಒಂದು ರೋಮಾಂಚಕವಾದಂಥ ಬ್ಯಾಟಿಂಗ್, ಇದನ್ನು ಬೇರೆ ಯಾರಿಂದ ಸದ್ಯಕ್ಕೆ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ರೋಹಿತ್ ಶರ್ಮಾ ಆ ಫಿಯರ್ಲೆಸ್ ಬ್ಯಾಟಿಂಗ್ ಇದೆಯಲ್ಲ, ಅವನಥರ ಕೇರ್ಲೆಸ್ ಆದಂಥ ಬ್ಯಾಟಿಂಗು. ಯಾರು ಏನಾದರೂ ಮಾಡ್ಕೊಂಡು ಹೋಗ್ಲಿ, ನಾನೀಗ ಅನಿಸಿದ್ದು ನಾನು ಮಾಡ್ತಾ ಇರ್ತೀನಿ ಅಂತ. ಇಂಥ ಬ್ಯಾಟ್ಸ್ಮನ್ ಮತ್ತೆ ಕೆಲವು ವರ್ಷಗಳಾದರೂ ಅವಕಾಶ ಸಿಗಬೇಕು ಇವ್ರಿಗೆ. ಅಂದರೆ ಭಾರತ ಕ್ರಿಕೆಟು ಒಂಥರ ರೇರ್ ಆಗಿ ನೋಡುವಂಥ ಈ ಟ್ಯಾಲೆಂಟ್ಸ್ ಇದು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಸ್ಕ್ವೇರ್ ಡ್ರೈವ್, ಆ ಒಂದು ಸ್ಕ್ವೇರ್ ಕಟ್ಟು, ವಿರಾಟ್ ಕೊಹ್ಲಿ ಆ ಸ್ಟೈಲು, ಯಾರು ಬೇರೆ ಯಾರಿಂದ ಇವತ್ತಿನ ಪ್ಲೇಯರ್ಸ್ ಆಯಿತು. ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿ ಕ್ರಿಕೆಟಿಂಗ್ ಶಾಟ್ಸು ಹೊಡಿತಾರೆ, ಆಮೇಲೆ ಫಿಯರ್ಲೆಸ್ ಆಗಿ ಅಭಿಷೇಕ್ ಶರ್ಮಾ ಆಡ್ತಾರೆ. ಬಟ್ ಒನ್ ಡೇ ಅಂತ ಬಂದಾಗ, ಅದು ಸೇನಾ ಕಂಟ್ರೀಸ್ ಅಂತ ಬಂದಾಗ, ನಾವೆಲ್ಲ IPL ನೋಡ್ಕೊಂಡು ಡಿಸೈಡ್ ಮಾಡೋಕ್ಕಾಗಲ್ಲ. IPL ಅಲ್ಲಿ ಒಂದು ಲಿಮಿಟೆಡ್ ಓವರ್ಸು, ಅದೊಂದು ಏನು ಇಂಡಿಯನ್ ಸಬ್ ಕಾಂಟಿನೆಂಟ್ ಪಿಚ್ಗಳಿರುತ್ತೆ, ಇಲ್ಲಾಂದರೆ ಒಂದು ಫಿಕ್ಸೆಡ್ ಏನು ಪಿಚ್ಗಳಲ್ಲಿರುತ್ತೆ. ಆದರೆ ನೀವು ಇಂಟರ್ನ್ಯಾಷನಲ್ ಅಂತ ಬಂದಾಗ, ಅದು ಸೌತ್ ಆಫ್ರಿಕಾ, ಇಂಗ್ಲೆಂಡು, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಅಂತ ಬಂದಾಗ ಯಾರನ್ನೂ ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ ಈ ಇಬ್ಬರು ಪ್ಲೇಯರ್ಸ್ಗೆ. ಯಾಕೆ? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇನ್ನೂ 2 ವರ್ಷ ಇಂಡಿಯನ್ ಕ್ರಿಕೆಟ್ಗೆ ಇರಬೇಕು ಅಂದರೆ ಇವರನ್ನು ಮ್ಯಾಚ್ ಮಾಡುವಂತಹ ಪ್ಲೇಯರ್ಸ್ ರೆಡಿ ಆಗಬೇಕಿನ್ನು. ಇಟ್ ಟೇಕ್ಸ್ ಟೈಮ್. ಇವರಿಬ್ಬರು ಕೂಡ T20ಗೆ ರಿಟೈರ್ಮೆಂಟ್ ಕೊಟ್ಟರೆ ಓಕೆ. T20ಗೆ ಈಗಾಗಲೇ ಏನು ಬಂಚ್ ಆಫ್ ಪ್ಲೇಯರ್ಸ್ ರೆಡಿ ಆಗಿದ್ದಾರೆ. T20ಗೆ ಇವ್ರ ಸ್ಥಾನವನ್ನು ತುಂಬಬಲ್ಲಂತ ಅಭಿಷೇಕ್ ಶರ್ಮಾ ರೆಡಿ ಆಗಿದ್ದಾರೆ, ತಿಲಕ್ ವರ್ಮಾ ರೆಡಿ ಆಗಿದ್ದಾರೆ, ಸೂರ್ಯಕುಮಾರ್ ಯಾದವ್ ಅಂತೂ ಇದ್ದೇ ಇದ್ದಾರೆ ಇನ್ನು ಕೆಲವು ವರ್ಷ, ಅಲ್ಲಿ ಏನು ಜೈಸ್ವಾಲ್ ಇದ್ದಾರೆ. ಆದರೆ ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಬಂದಾಗ 2027ರ ಆ ವರ್ಲ್ಡ್ ಕಪ್ವರೆಗೂ ಕೂಡ ಈ ಅನುಭವವನ್ನು ಬಳಸ್ಕೊಳ್ಬೇಕು ಅಂತ SCGಯಲ್ಲಿ, ಸಿಡ್ನಿ ಕ್ರಿಕೆಟ್ ಗ್ರೌಂಡಲ್ಲಿ, ಆ ಡೀಪ್ ಮಿಡ್ ವಿಕೆಟ್ ಮತ್ತು ಡೀಪ್ ಸ್ಕ್ವೇರ್ ನಡುವೆ ಆ ಪುಲ್ ಶಾಟನ್ನು ರೋಹಿತ್ ಶರ್ಮಾ ಹೊಡಿತಾ ಇದ್ರಲ್ಲ, ಎಂಥ ಪವರ್ ಇದೆ. ಇವತ್ತು ಟೀಮ್ ಇಂಡಿಯಾದ ಮತ್ತಾರೋ ಒಬ್ಬ ಪ್ಲೇಯರ್ಗೆ, ಯಾರೋ ಒಬ್ಬ ಏನು ಜಾಶ್ ಹ್ಯಾಸಲ್ವುಡ್ ಅಂತ ಬೌಲರ್ಗೆ, ಮಿಚೆಲ್ ಸ್ಟಾರ್ಕ್ ಅಂತ ಬೌಲರ್ಗೆ ಆ ಒಂದು ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡುವಂಥ ಸಾಮರ್ಥ್ಯ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಅಂದರೆ ಟೀಮ್ ಇಂಡಿಯಾ ಇನ್ನೂ ಕೂಡ ಅಚೀವ್ ಮಾಡಬೇಕಾಗಿದ್ದು ಬಹಳ ಇದೆ. ಸೊ ಅಚೀವ್ಮೆಂಟ್ಗೆ ಇವರಿಬ್ಬರೂ ಕೂಡ ಇನ್ನಷ್ಟು ಟೀಮ್ನ ಆ ಡ್ರೆಸ್ಸಿಂಗ್ ರೂಮ್ ಒಳಗಿದ್ರೆ ಆ ಟೀಮ್ನ ಸ್ಟ್ರೆಂತ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಸಚಿನ್ ತೆಂಡೂಲ್ಕರ್ ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದರೆ ಸಾಕು, ಅವ್ರೇನು ಆಡಬೇಕು ಅಂತ ಇಲ್ಲ, ಅವರಿದ್ರೆ ಒಂದು ಪಾಸಿಟಿವ್ ಎನರ್ಜಿ, ಅವರಿದ್ರೆ ಟೀಮ್ಗೊಂದು ಒಂದು ಎಂತೂಸಿಯಾಸಮ್ ಇರುತ್ತೆ ಅಂತ. ಸೊ ಈಗ ಆ ಫೀಲನ್ನು ಕೊಡೋದು ಇಬ್ಬಿಬ್ರು ಆ ಡ್ರೆಸ್ಸಿಂಗ್ ರೂಮಲ್ಲಿದ್ದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜೊತೆಗೆ ಅವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ. ಈಗ ಭಾರತ ಪೀಕಲ್ಲಿದೆ. ಹೌದು, ಭಾರತ ಪೀಕಲ್ಲಿದೆ. T20ಯಲ್ಲಿ ಅನ್ಡೌಟೆಡ್ಲಿ ಇಟ್ಸ್ ಏನು ಕಿಂಗ್ ಅಂತ ಹೇಳ್ಬೋದು ಭಾರತ. ಅಷ್ಟರ ಮಟ್ಟಿಗೆ IPL 3 ತಿಂಗಳು, 2.5 ತಿಂಗಳು ಈ ದೇಶದಲ್ಲಿ ನಡೆಯುತ್ತೆ. ಜಗತ್ತಿನ ಎಲ್ಲ ಟ್ಯಾಲೆಂಟ್ಗಳು ಇಲ್ಲಿ ಬಂದ್ಬಿಟ್ಟು, ಟಾಪ್ ಟ್ಯಾಲೆಂಟ್ಸ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡ್ತಾರೆ. ಸೊ ಅವರೆಲ್ಲರ ಈ ಲಿಮಿಟೆಡ್ ಓವರ್ ಫಾರ್ಮ್ಯಾಟಲ್ಲಿ ಭಾರತ ಅವರೆಲ್ಲರನ್ನ ನೋಡಿರುತ್ತೆ, ಅವರೆಲ್ಲರನ್ನೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಅದೊಂಥರ ಅದ್ಭುತ ಟ್ಯಾಲೆಂಟ್ಗಳು ಇಲ್ಲಿ ರೆಡಿ ಇದೆ. ಆದರೆ ಒನ್ ಡೇ ಇಂಟರ್ನ್ಯಾಷನಲ್ ಹಾಗೆ ಟೆಸ್ಟ್ ಅಂತ ಬಂದಾಗ, ಟೆಸ್ಟ್ಗೆ ಆಲ್ರೆಡಿ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಆ ಸ್ಥಾನ ತುಂಬೋದು ಕಷ್ಟ. ಆದರೆ ಅಟ್ಲೀಸ್ಟ್ ಒನ್ ಡೇ ವರ್ಲ್ಡ್ ಕಪ್ ಇನ್ನೆರಡು ವರ್ಷಗಳಲ್ಲಿ ಬರ್ತಾ ಇರುವಾಗ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇವರಿಬ್ಬರನ್ನ ಒಂಥರ ಜೆಮ್ಸ್ ಥರ ಟ್ರೀಟ್ ಮಾಡಬೇಕು, ಇವ್ರನ್ನ ಇಟ್ಕೊಳ್ಬೇಕು. ಒಂದು ಸೀರೀಸ್ ಏನಾದರೂ ಇವರು ಫೇಲ್ ಆದರು ಅಂದರೆ ಇವರನ್ನು ಕಡೆಗಣಿಸಬಾರದು. ಯಾಕೆ ಇದನ್ನು ಒತ್ತು ಹೇಳ್ತಾ ಇದ್ದೀರಾ, ಆಡಿಸ್ತಾರೆ ಬಿಡಿ ಆಯಿತು ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಟ ಕೂಡಲೇ T20 ಹಾಗೆ ಟೆಸ್ಟ್ಗೆ ಇಬ್ಬರು ಕೂಡ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೆ ರವೀಂದ್ರ ಜಡೇಜಾ ರಿಟೈರ್ಮೆಂಟ್ ಕೊಟ್ಟ ಕೂಡಲೇ, ಇನ್ನೂ ಕೂಡ ರವೀಂದ್ರ ಜಡೇಜಾ ಟೆಸ್ಟಿಗೆ ಕೊಟ್ಟಿಲ್ಲ, ಕೊಟ್ಟ ಕೂಡಲೇ ಏನು ಮಾಡಿದರು, ಸೊ ಇವರನ್ನು ಈ ಒನ್ ಡೇ ಇಂಟರ್ನ್ಯಾಷನಲಲ್ಲಿ ಕ್ಯಾಪ್ಟನ್ಸಿಯಿಂದ ತೆಗೆದುಬಿಟ್ರು. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನ ODIಯಿಂದ ತೆಗೆದ್ರು. 3 ಫಾರ್ಮ್ಯಾಟ್ಗೆ ಒಬ್ಬರೇ ಕ್ಯಾಪ್ಟನ್ ಇರಲಿ, ಸೆಟ್ ಮಾಡೋಣ ಅಂದ್ಕೊಂಡ್ರು. ಇಟ್ಸ್ ಅ BCCI ಡಿಸಿಷನ್. ಸೊ ಇರ್ಬೋದು. ಆದರೆ
ಒಂದು ವೇಳೆ ಇವರೇನಾದ್ರು ಒಂದು ಸೀರೀಸ್ ಪರ್ಫಾರ್ಮ್ ಮಾಡಲಿಲ್ಲ ಅಂತಂದ್ರೆ ಆವಾಗ ಇವ್ರನ್ನ ಸರಿ ಬಿಡು 15 ಮೆಂಬರ್ ಸ್ಕ್ವಾಡಿನ ತೆಗಿಯೋಣ, ಬೇರೆ ಟ್ಯಾಲೆಂಟ್ಸ್ನ ರೆಡಿ ಮಾಡೋಣ. ಇದಾರೆ ಟೀಮಲ್ಲಿ. ಸೊ ಇಂಡಿಯನ್ ಟೀಮ್ ಅಂದರೆ ಏನು ಟ್ಯಾಲೆಂಟ್, ಒಂಥರ ಟ್ಯಾಲೆಂಟ್ಗಳ ಬಂಡಲ್ ಬರ್ತಾ ಇರುತ್ತೆ ಇಲ್ಲಿ. ಬಂಡಲ್ ಆಫ್ ಟ್ಯಾಲೆಂಟ್ಸ್ ಎಷ್ಟು ಬೇಕಷ್ಟು ಸಿಗುತ್ತೆ. ಎಷ್ಟು ಡೊಮೆಸ್ಟಿಕ್ಕಲ್ಲಿ ಇರಾನಿ ಟ್ರೋಫಿಲಿ, ರಣಜಿ ಟ್ರೋಫಿಲಿ, ಸೈಯದ್ ಮುಷ್ತಾಕ್ ಅಲಿಲಿ ಎಷ್ಟು ಟ್ಯಾಲೆಂಟ್ಸ್ ಕಾಣಿಸುತ್ತೆ ಅಂತ ಅಂದ್ಕೊಂಡು ಏನಾದರೂ ಒಂದು ಸೀರೀಸ್ ಆಡಲಿಲ್ಲ. ಈಗ ನೆಕ್ಸ್ಟು ಸೌತ್ ಆಫ್ರಿಕಾ ಮೇಲೆ ಸೀರೀಸ್ ಇದೆ ಇಂಡಿಯಾದಲ್ಲೇ, ರಾಂಚಿಲಿ, ವಿಶಾಖಪಟ್ಟಣಮಲ್ಲೆಲ್ಲ ಮ್ಯಾಚ್ ಇದೆ. ಸೊ ಅಲ್ಲೇನಾದರೂ ಒಂದು 3 ODI ಇದೆ. 3 ODI ಏನಾದ್ರು ಇವರು ಆಡಲಿಲ್ಲ. ಈಗ ಮೊದಲನೇ ಪಂದ್ಯದಲ್ಲಿ ರೋಹಿತ್ ಶರ್ಮಾ 8 ರನ್ ಹೊಡೆದ್ರು, ಕೊಹ್ಲಿ ಡಕ್ ಆದರು. ಎರಡನೇದ್ರಲ್ಲಿ ಕೊಹ್ಲಿ ಡಕ್ಕು, ರೋಹಿತ್ ಶರ್ಮಾ 70. ಆಗಲೇ ಕೊಹ್ಲಿ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು. ಲಾಸ್ಟ್ ಇವರು ಇನ್ನೇನು ಗ್ಲೌಸ್ ತೆಗೆದು ಬಾಯ್ ಬಾಯ್ ಅಂತ ಹೇಳ್ಕೊಂಡು ಹೋದ್ರು. ಮುಂದಿನ SCGಲಿ ಆಡಿದ ಮೇಲೆ ರಿಟೈರ್ಮೆಂಟ್ ಹೇಳ್ತಾರೆ ಅಂತ. ಅಂದರೆ ಒಂದು ಬಾಹ್ಯ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಇವರೇನಾದರೂ ಒಂದು ಪಂದ್ಯ ಆಡಲಿಲ್ಲ ಅಂದರೆ ಒಂದು ಪಂದ್ಯದಲ್ಲಿ ಏನಾದ್ರು ಡಕ್ ಆದರೆ, ಇಲ್ಲಾಂದರೆ ಒಂದು ಸೀರೀಸ್ ಆಡಲಿಲ್ಲ ಅಂದರೆ ಅದನ್ನು ಮ್ಯಾನೇಜ್ಮೆಂಟು ಬ್ಯಾಕ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಹೇಳಬೇಕು ಅವರು ಎಲ್ಲಿವರೆಗೂ ಕೂಡ ಆಡೋಣ ಅಂತ ಅನ್ಕೋತಾರೋ ಅಲ್ಲಿವರೆಗೂ ಕೂಡ 2027 ವರ್ಲ್ಡ್ ಕಪ್ವರೆಗೂ ಕೂಡ ನಾವು ಅವ್ರನ್ನ ಬ್ಯಾಕ್ ಮಾಡ್ತೀವಿ. ಅವರು ಟೀಮ್ ಇಂಡಿಯಾದಲ್ಲಿ ಇರ್ತಾರೆ. ಯಾಕಂದರೆ ಅವರ ಕಾಂಟ್ರಿಬ್ಯೂಷನ್ ಇನ್ನೂ ಬೇಕು, ಇನ್ನೂ ಕೂಡ ಅವರನ್ನು ನಾವು ಬಳಸ್ಕೊಳ್ತೀವಿ. ಅವರ ಅನುಭವ ಬೇಕು. ಅವರು ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡ್ತಾರೆ. ಅವರು ಡ್ರೆಸ್ಸಿಂಗ್ ರೂಮಲ್ಲಿ ಇರಬೇಕು ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದರೆ ಆ ಆಟಗಾರರಿಗೇನೆ ಒಂಥರ, ರೋಹಿತ್ ಶರ್ಮಾ, ಕೊಹ್ಲಿಗಾಗಲಿ ಅವ್ರಿಗೇನೆ ಒಂಥರ ಮುಜುಗರ ಶುರುವಾಗುತ್ತೆ. ಇಲ್ಲಾಂದರೆ ಒಂಥರ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೋ ನಮ್ಮ ಮ್ಯಾನೇಜ್ಮೆಂಟು, BCCI ನಮಗೆ ಸಪೋರ್ಟ್ ಮಾಡಲ್ವೇನೋ, ಮುಂದಿನ ಸ್ಕ್ವಾಡಲ್ಲಿ ನಾವು ಇರ್ತೀವೋ ಇಲ್ವೋ. ಸೊ ಮೆಂಟಲಿ ಅವರೇನೆ ಒಂಥರ ಬ್ಯಾಕ್ ಆಗ್ತಾರೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಇನ್ನೂ ಕಡಿಮೆ ಆಗುತ್ತೆ. ಆಗ ಸಹಜವಾಗಿಯೇ ಟೀಮು ಕೂಡ ಪದೇ 2-3 ಸೀರೀಸಲ್ಲಿ ಫೇಲ್ ಆದರೆ ಆಟೋಮೆಟಿಕ್ಕಾಗಿ ಅವ್ರನ್ನ ಹೊರಗಡೆ ಇಡ್ತಾರೆ ಟೀಮಿಂದ. ಸೊ ಈ ಸ್ಥಿತಿ 2027ವರೆಗೂ ಬರದೇ ಇದ್ರೆ ಒಳ್ಳೆಯದು. ಒಂದು ಸೀರೀಸ್ ಆಡಲಿಲ್ಲ ಅಂದರೂ ಬಿಡಿ, ಅಥವಾ ಒಂದು ಸೀರೀಸ್ ಅವ್ರಿಗೆ ರೆಸ್ಟ್ ಕೊಡಿ. ಫಿಟ್ನೆಸ್ಸಲ್ಲಿ ಇಬ್ಬರು ಕೂಡ ಪ್ರೂವ್ ಮಾಡಲೇಬೇಕು. ಯಾಕೆಂದರೆ ಟೀಮ್ ಇಂಡಿಯಾದಲ್ಲಿ ಆಡಬೇಕು, ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಇರಬೇಕು ಅಂದರೆ ಆ ಫಿಟ್ನೆಸ್ ಪ್ರೂವ್ ಮಾಡಲೇಬೇಕು. ಫಿಟ್ನೆಸ್ ಟೆಸ್ಟನ್ನು ಪಾಸ್ ಆಗಲೇಬೇಕು. ವಿರಾಟ್ ಕೊಹ್ಲಿ ಇಸ್ ಅ ಫಿಟ್ನೆಸ್ ಮಾಸ್ಟರ್, ಅವ್ರ ಬಗ್ಗೆ ಡೌಟೇ ಇಲ್ಲ. ರೋಹಿತ್ ಶರ್ಮಾ ವೆಯ್ಟ್ ಕಡಿಮೆ ಮಾಡ್ಕೊಂಡು ಫಿಟ್ ಆಗ್ತಾ ಇದ್ದಾರೆ. ಸೊ ನೀವು 38 ಅಥವಾ 36, 37 ಇದೆಲ್ಲ ಒಂದು ಅಂದರೆ ರಿಟೈರ್ಮೆಂಟ್ ಏಜ್ ಅಂತ ಅಲ್ವೇ ಅಲ್ಲ. ಅವರ ಫಿಟ್ನೆಸ್ಗೆ ಅವ್ರು ಇನ್ನೂ 4 ವರ್ಷ ಆಡ್ಬೋದು, ಕನಿಷ್ಠ 2 ವರ್ಷ ಆಡಲಿ 2027ವರೆಗೂ. ಹಾಗಾಗಿ ಆ ಒಂದು ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾಗೆ ಕಪ್ ತಂದು ಕೊಡಲಿ. ಆ ಒಂದು ಏನು ಭಾರತಕ್ಕೆ ವಿಶ್ವಕಪ್ಪನ್ನು ಮತ್ತೊಂದು ಸರಿ ಎತ್ತೋಕ್ಕೆ ಅವಕಾಶ ಸಿಗಲಿ. 2023ರಲ್ಲಿ ಆ ಅವಕಾಶ ಜಸ್ಟ್ ಮಿಸ್ ಆಯಿತು. ಅಂದರೆ ಇಡೀ ಪ್ರತಿ ಮ್ಯಾಚಲ್ಲೂ ಅನ್ಬೀಟನ್ ಆಗಿ ಬಂದಿದ್ದಂಥ ಇಂಡಿಯಾ ಆಸ್ಟ್ರೇಲಿಯಾ ಎದುರು ಸಹಜವಾಗಿ ಫೈನಲಲ್ಲಿ, ಆಸ್ಟ್ರೇಲಿಯಾ ಅಂದರೆ ಮುಗ್ಗರಿಸುವಂಥ ಇಂಡಿಯಾ ಮತ್ತೆ ಮುಗ್ಗರಿಸ್ತು. ಸೊ ಆ ಟ್ರಾವಿಸ್ ಹೆಡ್ಡು ಭಾರತಕ್ಕೆ ಹೆಡ್ಏಕ್ ಆದರು. ಇದೇ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಲಿ ಒಂಥರ ಓವರ್ ಕಾನ್ಫಿಡೆನ್ಸ್ ಅನ್ನೋ ರೀತಿ ಅಷ್ಟೂ ಪಂದ್ಯಗಳನ್ನು ಅನ್ಬೀಟೇಬಲ್ ಆಗಿ ಬಂದಿದ್ದು ಕೊನೆಯ ಪಂದ್ಯದಲ್ಲಿ ಬೀಟ್ ಆಗೋಯ್ತು. ಫೈನಲ್ ಪಂದ್ಯದಲ್ಲಿ ಸೋತೋಗ್ಬಿಟ್ರು. ಎಂಥ ನಿರಾಶೆ ಆಯಿತು. ಅದೇ ಅವಕಾಶ ಅಟ್ಲೀಸ್ಟ್ ಇನ್ನೊಂದು ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ಗೆಲ್ಲೋಣ, ಆಸ್ಟ್ರೇಲಿಯಾ ಅಲ್ಲ ಯಾರು ಬಂದರೂ ಹೊಡೆದಾಕೋಣ ಅನ್ನೋ ಒಂದು ಆ ಮನಸ್ಸೊಳಗಡೆ ಒಂದು ಕಿಚ್ಚಿದ್ದೇ ಇರುತ್ತೆ. ಯಾಕಂದರೆ ಅಷ್ಟೂ ಮ್ಯಾಚ್ಗಳನ್ನು ಒಂದು ಮ್ಯಾಚು ಸೋಲ್ದೇನೆ ಲೀಗ್ ಸ್ಟೇಜಿಂದ ಫೈನಲ್ವರೆಗೂ ಬಂದು ಫೈನಲ್ ಮ್ಯಾಚ್ ಆಸ್ಟ್ರೇಲಿಯಾ ಸೋತ್ಕೊಂಡು ಬಂದಿದ್ರು. ಅವ್ರ ಮೇಲೆ ಸೋತಿದ್ದಾರೆ ಅಂದರೆ ನೆಕ್ಸ್ಟ್ ಅವ್ರನ್ನ ಸೋಲಿಸ್ಬೇಕು ಅನ್ನೋಂಥದ್ದು ಇದ್ದೇ ಇರುತ್ತೆ. ಸೊ ಈಗ ಅದೇ ಆಸ್ಟ್ರೇಲಿಯಾದಲ್ಲಿ ಅವ್ರ ಮೇಲೆ ಹೆಂಗೆ ಆಡಿದ್ರು ಅನ್ನೋದನ್ನು ನೋಡಿದ್ವಿ. ಅದು ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡಿದ್ವಿ. ಇನ್ನು ಕೊಹ್ಲಿ ಕ್ಲಾಸ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಕೊಹ್ಲಿ ರೆಕಾರ್ಡ್ಸ್, ಮೈಲ್ ಸ್ಟೋನ್ಸ್ ಅದೇ ಮಾತಾಡುತ್ತೆ. ಅವ್ರು ಆ ಮೈಲ್ ಸ್ಟೋನ್ಗಳೇ ಮಾತಾಡ್ತವೆ ಇವರಿಬ್ರು ಏನು ಅಂತ ಹೇಳಿ. ಹಾಗಾಗಿ BCCI ಬ್ಯಾಕ್ ಮಾಡಬೇಕು. ಜೊತೆಗೆ ಅವ್ರ ಸ್ಟ್ಯಾಟ್ಸ್ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಅವ್ರು ಗ್ರೌಂಡಿಗೆ ಇಳಿದ್ರೆ ಮೈಲ್ ಸ್ಟೋನ್ ರೆಡಿ ಆಗ್ತಾ ಇದ್ದಾವೆ. ರೋಹಿತ್ ಶರ್ಮಾ 50ನೇ ಶತಕ, ಕೊಹ್ಲಿ 75ನೇ 50 ಹೊಡೆದಿದ್ದಾಗಿರ್ಬೋದು. 1-2 ಅವರಿಬ್ರು ಹೈಯೆಸ್ಟ್ ರನ್ ಗೆಟರ್ ಆಫ್ಟರ್ ಸಚಿನ್ ತೆಂಡೂಲ್ಕರ್. ಅಂದರೆ ಸಂಘಕಾರ ಬೀಟ್ ಮಾಡಿ ಕೊಹ್ಲಿ ನಂಬರ್ 2 ಹೋದ್ರು. ರೋಹಿತ್ ಶರ್ಮಾ ಅಂದರೆ ಪ್ರವಾಸಿ ಬ್ಯಾಟರ್ ಆಗಿ, ಅಂದರೆ ಇಂಗ್ಲೆಂಡ್ಗೆ, ಆಸ್ಟ್ರೇಲಿಯಾಗೆ ಹೋಗಿ ಹೈಯೆಸ್ಟ್ ಶತಕ ಬಾರಿಸಿರೋರಲ್ಲಿ ಅವರೇ ಇದ್ದಾರೆ. ಸೊ ಜಗತ್ತಲ್ಲಿ ಯಾರು ಇಲ್ಲ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಇಬ್ಬರು ಬ್ಯಾಟಿಂಗ್ ಜೆಮ್ಸ್ ಅಂತ ಹೇಳ್ಬೋದು. ಅವರನ್ನು ಟೀಮ್ ಇಂಡಿಯಾ ಉಳಿಸ್ಕೊಂಡ್ರೆ ಮಾತ್ರ ODI ವರ್ಲ್ಡ್ ಕಪ್ಪನ್ನು 2027 ಗೆಲ್ಲೋದಕ್ಕೆ ಸಾಧ್ಯ. ಯಾಕೆಂದರೆ ಬಹಳ ಬೇಗ ಬಂದ್ಬಿಡುತ್ತೆ. ಇನ್ನೇನು 26ಗೆ ಎಂಟ್ರಿ ಕೊಡ್ತಾ ಇದೆ. ಇನ್ನೇನು ನವಂಬರ್, ಡಿಸೆಂಬರ್ 26ಗೆ ಎಂಟ್ರಿ ಕೊಟ್ಟರೆ ಜಸ್ಟ್ 1 ಇಯರ್ ಇರುತ್ತೆ ಅಷ್ಟೇ ಪ್ರಿಪ್ರೇಷನ್ಗೆ. ಏನಾದರೂ ಕಡೆಗಣಿಸೋಕೆ ಯೋಚನೆ ಮಾಡಿದರೆ ಅವರು ಕೂಡ ಬಿಡಪ್ಪ ನಮಗೇನಿದೆ, ರಿಟೈರ್ಮೆಂಟ್ ಕೊಟ್ಬಿಡೋಣ, 2 ಫಾರ್ಮ್ಯಾಟ್ ಆಗಿದೆ, ಇನ್ನೊಂದು ಫಾರ್ಮ್ಯಾಟ್ ರಿಟೈರ್ಮೆಂಟ್ ಕೊಡೋಣ ಅಂತ ಅವರು ಮನಸ್ಸು ಮಾಡಿದರೆ
ಇದು ಟೀಮ್ ಇಂಡಿಯಾಗೆ ದೊಡ್ಡ ಲಾಸ್ ಆಗುತ್ತೆ. ಇವರಿಬ್ಬರು ಬ್ಯಾಟಿಂಗನ್ನು ಆಸ್ಟ್ರೇಲಿಯಾದಲ್ಲಿ ನೋಡಿದ ಮೇಲಂತೂ SCGಯಲ್ಲಿ ಇವರಿಬ್ಬರು 2027 ವರ್ಲ್ಡ್ ಕಪ್ಗೆ ಆಡಲೇಬೇಕು ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ಕೂಡ. ಅದನ್ನು ಬಹುಶಃ BCCI ಕೂಡ ಮಾಡುತ್ತೆ ಅನಿಸುತ್ತೆ. ಕಡೆಗಣಿಸದೇನೆ ಅವರಿಗೆ ಮತ್ತಷ್ಟು ಬ್ಯಾಕ್ ಮಾಡಿದರೆ ಸಖತ್ತಾಗಿರುತ್ತೆ. ಇದು ನಮಗೆ ಅನಿಸ್ತಾ ಇರೋದು. ಸೊ ಕ್ರಿಕೆಟ್ ಪ್ರೇಮಿಗಳಾದ ನಿಮಗೇನು ಅನಿಸ್ತಾ ಇದೆ? ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಚರ್ಚೆ ಮಾಡಿ, ಏನನ್ಸುತ್ತೆ. ನಮ್ಗನ್ಸಿದ್ದನ್ನು ನಾವು ಹೇಳಿದ್ದೀವಿ. ಈ ರೀತಿ ಮತ್ತಷ್ಟು ಸುದ್ದಿ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.